ಕೇಳಿ, ನಾವು ಕೇಳಿದ್ನ ನಾಳೆ ಜನ ನೋಡಿ ಹೇಳಿ. ನಾವು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಿಂದ ಬಂದಿರುವ ವಿದ್ಯಾರ್ಥಿಗಳು ನಿಮಗೆಲ್ಲರಿಗೂ ಕಿವಿ ಹಾಗೂ ಮಾತಿನ ಬಗ್ಗೆ ಮಹತ್ವವಾದ ವಿಷಯಗಳನ್ನು ನಿಮಗೆಲ್ಲರಿಗೂ ಒಂದು ಕಿರು ನಾಟಕದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ಎಲ್ಲರೂ ಲಕ್ಷ್ಯ ಕೊಟ್ಟು ನಾಟಕವನ್ನು ವೀಕ್ಷಿಸಬೇಕು. ಸನ್ನಿವೇಶ 1, ತಾಯಿ ಮಗಳು ಹಾಗೂ ತಾಯಿ ಮತ್ತು ತಾಯಿ ಸ್ನೇಹಿತರ ನಡುವೆ ಒಂದು ನಡೆಯುವ ಸಂಭಾಷಣೆ. ರಾಮನು ಕಾಡಿಗೆ ಹೋದನು. ರಾಮನ ಬಂಟ ಹನುಮ. ರಾಮನು ಕಾಡಿಗೆ ಹೋದನು. ಗೋಪಿ ಆಂಟಿ, ನೀವು ಒಳಗಡೆ ಬನ್ನಿ ಆಂಟಿ. ಗೋಪಿ, ಹೇಗಿದೀಯಾ ನೀನು? ಹೇಗಿದೀಯಾ? ಚೆನ್ನಾಗಿದೆ ಆಂಟಿ. ಹೋಗು, ಅಮ್ಮನ್ ಕರ್ಕೊಂಡ್ ಬಾ. ಹೋಗು, ಅಮ್ಮನ್ ಕರ್ಕೊಂಡ್ ಬಾ. ಆಯ್ತು. ಅಮ್ಮ, ಆಂಟಿ ಬಂದಿದ್ದಾರೆ. ಏನ್ ಸಮಾಚಾರ? ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ಕಡೆ ಬರೋದೇ ಇಲ್ಲ. ನಾವು ಚೆನ್ನಾಗಿದ್ವಿ. ನೀ ಹೇಗಿದೀಯಾ? ನಾನು ಚೆನ್ನಾಗೇ ಇದ್ದೀನಿ. ಮತ್ತೆ ಗೋಪಿ ಹೇಗ್ ಮಾಡ್ತಿದ್ದಾಳೆ ಶಾಲೆಯಲ್ಲಿ? ಅವಳ ಪರವಾಗಿಲ್ಲ, ಓದ್ತಾ ಇದ್ದಾಳೆ. ನಿಂಗೆ ಒಂದು ಮಾತು ಹೇಳ್ತೀವಿ, ತಪ್ಪು ತಿಳ್ಕೊಬೇಡ. ನಾವು ಗೋಪಿನ ಕರೆದಾಗ ನೋಡ್ಲೇ ಇಲ್ಲ. ಜೋರಾಗಿ ಮಾತಾಡಬೇಕು. ಅದಾದ್ಮೇಲೆ ಅವಳು ತಿರುಗಿ ನೋಡಿದ್ಲು. ಹೌದು ಹೌದು, ಅದೇನೋ ಆ ಆ ಅಂತಿದ್ಲು. ಹೌದು, ಮುಂಚೆ ಎಲ್ಲ ಹೀಗಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಸಣ್ಣ ಸಣ್ಣ ಶಬ್ದ ಎಲ್ಲ ಕೇಳಿಸ್ಕೊಂಡು ನಿದ್ದೆಯಿಂದ ಎಚ್ಚರ ಆಗ್ಬಿಡವಳು. ಆದ್ರೆ ಈಗ ಹಾಗಿಲ್ಲ. ಜೋರಾಗಿ ಮಾತಾಡಿದ್ರೆ ಮಾತ್ರ ಕೇಳಿಸ್ಕೊತಾ ಇದ್ದಾಳೆ. ಏನೋ ಗೊತ್ತಿಲ್ಲ, ಎಲ್ಲ ದೇವ್ರ ಬಲ್ಲ. ನೀನ್ ಹೇಳಿದ್ಮೇಲೆ ಜ್ಞಾಪಕ ಬಂತು. ಅದು ಮೈಸೂರಲ್ಲಿ ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದೆ. ಅಲ್ಲಿ ನಿನ್ ಮಗುನ ಕರ್ಕೊಂಡು ಹೋಗು. ಅಲ್ಲಿ ನಿನ್ ಮಗುಗೆ ಕಿವಿ ಪರೀಕ್ಷೆ ಮಾಡ್ತಾರೆ. ಮತ್ತೆ ಅದೇನೋ ಮಷಿನ್ ಕೊಡ್ತಾರಂತೆ, ಹಿಯರಿಂಗ್ ಏಡ್ ಅಂತ ಹೇಳ್ತಾರೆ. ಅದ್ ಹಾಕೊಂಡ್ರೆ ಕಿವಿ ಚೆನ್ನಾಗಿ ಕೇಳಿಸುತ್ತಂತೆ. ನಮ್ ಗೋಪಿ ಕೂಡ ಕೇಳಿಸ್ಕೋಬಹುದು. ಹೌದಾ? ಹಾಗಿದ್ರೆ ನಾನು ಆದಷ್ಟು ಬೇಗ ಗೋಪಿನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಗೋಪಿ, ಗೋಪಿ, ಬಾ, ಊಟ ಮಾಡೋಣ. ಊಟ ಮಾಡೋಣ, ಬಾ. ಆಯ್ತಮ್ಮ. ಸನ್ನಿವೇಶ 2, ಡೋಂಗಿ ಬಾಬಾ ಮತ್ತು ಭಕ್ತರ ನಡುವಿನ ಸಂಭಾಷಣೆ. ಬಾಬಾ, ಬಾಬಾ ಎಲ್ಲಿದ್ದಾರೆ? ಎಲ್ಲಿದ್ದೀರಾ? ನಾನು ಪೂರ್ವ ಜನ್ಮದಲ್ಲಿದ್ದೀನಿ ಬಾಲೆ. ಇಲ್ಲ ಇಲ್ಲ, ಒಂದು ವಾರದಿಂದ ನನಗೆ ನನ್ನ ಹೆಂಡತಿ ಚಿಕಿತ್ಸೆ ಬೇಕಂತೆ. ಯಾವ್ದಾದ್ರು ಟಾಗೆ ಬರ್ತಿದಾರ ನೋಡು, ಹುಡ್ಕು. ಯಾರಾದ್ರೂ ಟಾಗೆ ಇದ್ದಾರ ಹುಡ್ಕೊಂಡು ಹಾಕೊಂಬೋರು. ಎಲ್ಲಿ ಚಿನ್ನ ಬೇಕು ನಂಗೆ, ನೋಡು ಬೇಡ. ಎಲ್ಲಿದ್ದಾರೆ ನೋಡು, ನೋಡು ಬೇಡ. ಬಾಬಾ, ಒಬ್ರು ಗಿರಾಕಿ ಬಂದಿದ್ದಾರೆ. ಓ ಚಿನ್ನ ಬಾ, ಎಲ್ಲ ತೋಚ್ಕೊಂಡ್ಬಿಡೋಣ ಅವ್ರ ಹತ್ರ. ಹಿಂದೆ ಬಾ, ಹಿಂದೆ ಬಾ. ಬಾಬಾ, ಬಾಬಾ, ಎಲ್ಲಿ ಹೋಗ್ತಿದ್ಯಾ? ಬೇಡ ಬೇಡ, ಇಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ. ಕೈ ಮುಗಿ, ಕೈ ಮುಗಿ, ಕೈ ಮುಗಿ, ಕೈ ಮುಗಿ. ಬಾಬಾ, ಬಾಬಾ, ನೀವೇ ಕಾಪಾಡ್ಬೇಕು. ಬಾಬಾ, ನೀವೇ ಕಾಪಾಡ್ಬೇಕು. ಮಗಳೇ, ಏನು ನಿನ್ನ ಸಮಸ್ಯೆ? ಬಾಬಾ, ನಮ್ಮ ಮಗುಗೆ ಇನ್ನು ಮಾತೇ ಬರ್ತಾ ಇಲ್ಲ. ಅವಳು ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟು ಶಕ್ತಿನೂ ಇಲ್ಲ ಅವಳಿಗೆ. ನೀವೇ
ಇಲ್ಲೊಂದು ಸಮಸ್ಯೆ ಇದೆ. ಇದಕ್ಕೊಂದೇ ಪರಿಹಾರ, ಒಂದೇ ಪರಿಹಾರ. ಈ ಬರೋ ಅಮಾವಾಸ್ಯೆಗೆ ನೀನೊಂದು ಚಿನ್ನದ ಸರ ಕೊಡ್ಬೇಕು. ಕೊಟ್ರೆ ನಿನ್ ಮಡ್ಲು ಮಾತಾಡ್ತಾಳೆ, ನಿನ್ ಮಡ್ಲಿಗೆ ಮಾತು ಬರುತ್ತೆ. ಇದು ಸತ್ಯ. ಬೇಡ, ಚಿನ್ನದ ಸರ ಮಾಡ್ಕೊಡು. ಬೇಡ ಬಾಬಾ, ಮೊನ್ನೆ ಅಷ್ಟೇ ಚಿನ್ನದ ಕಡ್ಗ ಮಾಡಿಸ್ಕೊಟ್ಟಿದ್ದೆ, ಆದ್ರೆ ಇನ್ನ ನನ್ನ ಮಗುಗೆ ಮಾತೆ ಬಂದಿಲ್ಲ. ಇಲ್ಲ, ಮೊನ್ನೆಗೆ ಪ್ರಾರಬ್ಧ. ಸಮಯ ಹಾಳು ಮಾಡ್ಬೇಡ, ಸಮಯ ಇಲ್ಲ. ಬೇಡ, ಚಿನ್ನದ ಸರ ಮಾಡ್ಕೊಂಬ, ಓಡು. ಚಿನ್ನದ ಸರ ಕೊಟ್ರೆ ನಿನ್ ಮಗಳು ಅವಣ್ಣ ಮಾತಾಡ್ತಾಳೆ. ಓಡೋಡು, ನನ್ನ ಕೈನ ಬಯಸ್ಕೊಂಬೇಡ, ಓಡು. ಬೇಡ. ಆಯ್ತು ಬಾಬಾ, ಆಯ್ತು, ನೀವ್ ಹೇಳ್ದಾಗೆ ಆಗ್ಲಿ. ಬಾ ಮಗಳೇ, ಹೋಗೋಣ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಸರ್, ತಮಗ್ ಚಿನ್ನದ ಸರ ಬೇಕಿತ್ತಾ? ಹೌದು, ಚಿನ್ನದ ಸರ. ಎಷ್ಟು? 1 ತೊಳ ಚಿನ್ನದ ಸರ ಬೇಕು. ನನ್ನ ಹೆಂಡತಿ ಕೇಳ್ತಿದ್ದಾಳೆ. ಯಾರು ಸಮಯ ಕಾಲ್ ಮಾಡ್ಬೇಡಿ, ಓಡಿ ತಗೊಂಬನ್ನಿ. ಓ, ಅಷ್ಟೇ ತಾನೇ? ಚಿನ್ನದ ಸರ ತಾನೇ? ಕೊಟ್ರೆ ಆಯ್ತು ಬಿಡಿ. ಜೊತೆಗೆ ಕೈಗೆ ಕಬ್ಬಿಣದ ಬೇಡಿನೂ ಹಾಕ್ಸೋಣ. ಅಲ್ಲ ರೀ, ನಿಮಗೊಂಚೂರು ನಾಚಿಕೆ ಅನ್ನೋದೇ ಇಲ್ವಾ? ಇಂಥ ಅಮಾಯಕರಿಗೆ ಮೋಸ ಮಾಡ್ತಿದ್ದೀರಲ್ಲ. ಥೂ, ನಿಮ್ಮಂತ ಡೋಂಗಿ ಬಾಬಾಗಳಿಂದ ಎಷ್ಟೋ ಜನ ಜೀವನಾನೇ ಹಾಳು ಮಾಡ್ಕೊಂಡಿದ್ದಾರೆ. ನೋಡಿ ಅಮ್ಮ, ನಿಮ್ ಮಗುಗೆ ಬುದ್ಧಿಶಕ್ತಿ ಮತ್ತೆ ಮಾತಿನ ತೊಂದರೆ ಇದೆ ಅನ್ಸುತ್ತೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ನನಗೆ ಪರಿಚಯ ಇರೋಂತ ಒಬ್ರು ವಾಕ್ಭಾಷಾ ತಜ್ಞರಿದ್ದಾರೆ. ಒಮ್ಮೆ ನಿಮ್ ಮಗುನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವಳಿಗೆ ಮಾತಿನ ತರಬೇತಿ ಕೊಡಿಸ್ಬೇಕಾಗುತ್ತೆ. ಈ ಸಮಸ್ಯೆಗಳು ಯಾವುದು ಇಂಥ ತಂತ್ರ ಮಂತ್ರಗಳಿಂದ ಅಥವಾ ಔಷಧಿಗಳಿಂದ ಸರಿ ಹೋಗುವಂಥದ್ದಲ್ಲ. ತಾಳ್ಮೆಯಿಂದ ಕೆಲವು ತಿಂಗಳಾದ್ರೂ ಮಾತಿನ ತರಬೇತಿ ಕೊಡಿಸ್ಬೇಕಾಗುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಸರಿ. ಸನ್ನಿವೇಶ 3. ಒಂದು ಕುಟುಂಬದ ನಡುವೆ ನಡೆಯುವ ಸಂಭಾಷಣೆ. ಆದಿ, ಇಲ್ವಾ ಅಮ್ಮ, ನಿನಗೇನೋ ಕೊಡ್ತೀನಿ, ಇಲ್ವಾ? ಅಮ್ಮ, ಬಂದೆ ಅಮ್ಮ. ಏನಮ್ಮ, ಏನ್ ಕೊಡ್ತಿದ್ದೀರಾ? ರೀ, ನೋಡ್ರಿ, ನಂಗೇನೋ ಭಯ ಆಗ್ತಾ ಇದೆ. ಒಂದ್ ಮಾತ್ ನೋಡಿ ಯಾಕೆ ಹಿಂಗ ಆಗ್ತಾ ಇದೆ? ಆಸ್ಪತ್ರೆಗೆ ಏನಾದ್ರೂ ಕರ್ಕೊಂಡು ಹೋಗ್ಬಿಡಣ್ವಾ? ಆಸ್ಪತ್ರೆ ಬೇಡ. ನನ್ ಮಗ ಲೇಟಾಗಿ ಚೆನ್ನಾಗಿ ಮಾತಾಡ್ದ, ಇವನು ಲೇಟಾಗಿ ಚೆನ್ನಾಗಿ ಮಾತಾಡ್ತಾನೆ. ಯಾಕೆ ಹಿಂಗಾಡ್ತಿದ್ಯಾ? ಸುಮ್ಮನೆ ನಮ್ಮಮ್ಮ ಹೇಳಿದ್ರು ತಾನೆ ಲೇಟಾಗಿ ಮಾತಾಡ್ತಾನೆ ಅಂತ. ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ? ಡಾಕ್ಟರ್ ಅಲ್ಲಿ ಏನಕ್ಕೆ ಇವಾಗ? ಇನ್ನೊಂದು ಸ್ವಲ್ಪ ದಿನ ಕಾಯೋಣ. ಈ ಮನೆಯಲ್ಲಿ ಯಾರು ನನ್ ಮಾತೇ ಕೇಳೋದಿಲ್ಲ. ಥೂ, ಎಂತ ಸೊಸೆ! ಏನ್ ಗುರು ಜೀವನ, ಇಬ್ರಿಗೂ ಸಪೋರ್ಟ್ ಮಾಡಕ್ಕಾಗ್ತಿಲ್ಲ. 6 ತಿಂಗಳ ನಂತರ ಆದಿ, ಕನ್ನಡಕ ತಗೊಂಡ್ ಬಾ. ಬಂದೆ ಅಜ್ಜಿ. ತಕೋ. ಅಪ್ಪ, ಪಾರ್ಕಿಗೆ ಹೋಗೋಣ. ಏನೋ ನಿಂದು? ಅತ್ತ ಪಾರ್ಕಿಗೆ ಹೋಗೋಣ ಅಂತ. ಪಾರ್ಕಿಗೆ ಹೋಗ್ಬೇಕಾ? ಹೌದಪ್ಪ, ತುಂಬಾ ದಿನ ಆಯ್ತು. ಪಾರ್ಕಿಗೆ ಹೋಗ್ಬರೋಣ. ಏನೋ ಪಕ್ಕದ ಮನೆ ದಿನೇಶ್ ಚೆನ್ನಾಗಿ ಮಾತಾಡ್ತಾನೆ. ನಿಂಗೆ ಏನೋ ನೀನು ಬಬ್ಬ ಅಂತೀಯ. ಚೆನ್ನಾಗಿ ಮಾತಾಡೋರ್ಗು ಎಲ್ಲೂ ಕರ್ಕೋಗಲ್ಲ. ಹೋಗ, ಸುಮ್ಮನೆ ತಲೆ ಕೆಡಿಸ್ಬೇಡ. ಅಪ್ಪ, ಪಾರ್ಕಿಗೆ ಹೋಗೋಣಪ್ಪ. ಏಯ್ ಬರಲ್ಲ, ಹೋಗ. 6 ತಿಂಗಳೇ ಆಯ್ತು. ಅವ್ನ ತೊಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅವ್ರ ಅಪ್ಪನೇ ಹಿಂಗ ಅವನನ್ನ ರೇಗಿಸಿದ್ರೆ, ಈಗ ಶಾಲೆಗೆಲ್ಲ ಹೋದ್ರೆ ಎಷ್ಟು ಮಕ್ಕಳೆಲ್ಲ ಹಿಂಗೆಲ್ಲ ರೇಗಿಸ್ಬೇಡ ಅವನ್ನ. ರೇಡಿಯೋ ಆದ್ರೂ ಹಾಕೋಣ. ನಮಸ್ಕಾರ ಕೊಬ್ಲ, ನೀವು ಕೇಳ್ತಾ ಇರೋದು 93.7 ರೆಡ್ FM. ನಾನ್ ನಿಮ್ಮ ಆರ್ಜೆ ಸುಷ್ಮಿತಾ. ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಅಖಿಲ ವಾಕ್ಶ್ರವಣ ಸಂಸ್ಥೆಯ ಡಾಕ್ಟರ್ ರಂಜಿತಾ ಅವರಿದ್ದಾರೆ. ನಮಸ್ಕಾರ ರಂಜಿತಾ ಅವರೇ.
ಇವತ್ತು ಕಾರ್ಯಕ್ರಮದಲ್ಲಿ ಈ ಮಾತಿನ ತೊಂದರೆ ಬಗ್ಗೆ ತಿಳ್ಕೊಳ್ಳೋಣ. ರಂಜಿತಾ ಅವರೇ, ಈ ಮಾತಿನ ತೊಂದರೆ ಅಂದ್ರೆ ಏನು? ಎಲ್ರಿಗೂ ನಮಸ್ಕಾರ. ಈ ಮಾತಿನ ತೊಂದರೆ ಅಂದರೆ ಅದು ಧ್ವನಿ ತೊಂದರೆ ಆಗಿರ್ಬೋದು, ಉಗ್ಗುವಿಕೆ ಆಗಿರ್ಬೋದು, ಉಚ್ಚಾರಣೆ ದೋಷ, ಮೆದುಳಿನ ಪಾರ್ಶ್ವವಾಯು ಅಥವಾ ಮಕ್ಕಳಲ್ಲಿ ತುಂಬ ತಡವಾಗಿ ಮಾತು ಬರೋದಿರ್ಬೋದು. ಈ ಥರದನ್ನೆಲ್ಲ ನಾವು ಮಾತಿನ ದೋಷಗಳು ಅಂತ ಕರಿತೀವಿ. ಈ ಥರ ತೊಂದರೆಗಳಿಗೆಲ್ಲ ನಮ್ಮ ವಾಕ್ ಮತ್ತು ಶ್ರವಣ ತಜ್ಞರು ಪರಿಹಾರನ ನೀಡ್ತಾರೆ. ಈ ತೊಂದರೆಗಳಿಗೆಲ್ಲ ನಾವು ಯಾವುದೇ ತರಹದ ಔಷಧಿಗಳಿಂದ ಗುಣಪಡಿಸೋದಿಕ್ಕೆ ಆಗೋದಿಲ್ಲ. ಮಾತಿನ ತರಬೇತಿಯ ಮುಖಾಂತರ ಗುಣಪಡಿಸ್ಬೋದು. ಹಾಗಾಗಿ ಯಾವುದೇ ಮಕ್ಕಳಲ್ಲಿ ಈ ಥರ ತೊಂದರೆಗಳನ್ನು ನೀವು ಕಂಡು ಬಂದಲ್ಲಿ ತಕ್ಷಣ ಮೈಸೂರಿನಲ್ಲಿರುವ ಅಖಿಲ ಭಾರತ ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆಗೆ ಕರೆತನ್ನಿ. ನಾವು ಕಡಿಮೆ ದರದಲ್ಲಿ ಚಿಕಿತ್ಸೆನ ನೀಡ್ತೀವಿ. ಧನ್ಯವಾದಗಳು ರಂಜಿತಾ ಅವರೇ. ರಂಜಿತಾ ಅವರದ್ದು ಕೇಳಿಸ್ಕೊಂಡ್ರಲ್ಲ, ಮನೆಯಲ್ಲಿ ಯಾರಿಗಾದ್ರೂ ಮಾತಿನ ತೊಂದರೆ ಇದ್ರೆ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ವಾಕ್ ಮತ್ತು ಭಾಷಾ ತಜ್ಞರ ಹತ್ರ ಚಿಕಿತ್ಸೆ ತಗೊಳ್ಳಿ. ಧನ್ಯವಾದಗಳು. ಆದಿ ಎಲ್ಲಿದೆಯಾ? ಬಾ, ನಾವು ಹೋಗೋಣ. ಯಾರು ಬಂದ್ರು ಬರ್ದೇ ಇದ್ರು ನಾನು ನನ್ನ ಮಗನ್ ಕರ್ಕೊಂಡು ಹೋಗ್ತೀನಿ. ನಿಂತ್ಕೊಳ್ಳೆ, ನಾನು ಬರ್ತೀನಿ. ಅಯ್ಯಪ್ಪ, ಏನಾದ್ರೂ ಬೇಕಾ ಮಾಡ್ಕೊಳ್ಳಿ. ಸನ್ನಿವೇಶ 4, ತಾಯಿ ಮತ್ತು ಮಗನ ನಡುವಿನ ಸಂಭಾಷಣೆ. ಎಷ್ಟು ಕಿರ್ಚಂತೀಯ ಮುದುಕಿ. ಅಲ್ಲ, ನಾನು ಬರ್ತಿರೋ ಸಂಬಳ ಎಲ್ಲ ನಿನ್ನ ಒಡೆ ಸೊಪ್ಪಿಗೆ ಇಟ್ಟಿದ್ದೀನಿ. ಹಾಳಾದ್ದು ನನ್ನ ಸಂಬಳ ಎಲ್ಲ ನಿಂಗೆ ಒಡೆ ಸೊಪ್ಪಿಗೆ ಹಾಕಿದ್ರೆ ಅಲ್ಲ ನಾನು ಸಾಲ ಮಾಡ್ಬೇಕಾಗುತ್ತೆ ಅಲ್ಲಿ. ಹಾಳಾದ್ ಮುದುಕಿ, ಅಲ್ಲೇ ತಿನ್ಕೊಂಡು ಅಲ್ಲೇ ಉಗುಳ್ಕೊಂಡು ನಿನ್ ನಾಷ್ಟೇ ಅಲ್ವಾ? ಅದು ಒಡೆ ಸೊಪ್ಪೆಲ್ಲ ತಿನ್ಬಾರ್ದು ಕಣೆ ಮುದುಕಿ. ಹಾಳಾಡೋಡು. ದೇವರು ಎಷ್ಟೊಂದ್ ಜನ ಒಳ್ಳೆ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡ್ಬಿಡ್ತಾರಂತೆ. ಈ ಅಜ್ಜಿ ಇನ್ನೂ ಬದುಕೋಳೆ, ಸತ್ಬಿಟ್ಟು ನೀನು. ನಮಸ್ಕಾರ ಸರ್, ನಾವು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಿಂದ ಬರ್ತಾ ಇದ್ದೀವಿ. ನಮಸ್ಕಾರ, ಹೇಳಿ. ಏನಂದ್ರೆ ನಾವು ಕಿವಿ, ಮಾತು ಮತ್ತು ಧ್ವನಿ ಸಮಸ್ಯೆಗಳ ಮೇಲೆ ಸರ್ವೆ ಮಾಡ್ತಿದ್ವಿ. ನಿಮ್ಮ ಮನೆಯಲ್ಲಿ ಆತರ ಸಮಸ್ಯೆ ಇರೋರು ಯಾರಾದ್ರೂ ಇದ್ದಾರಾ? ನಾವೇ ಅಜ್ಜಿ. ನೋಡಿ, ಅಲ್ಲ ಮುದುಕಿ ಬಿತ್ಕೊಂಡಲ್ಲಿ ನೋಡಿ. ಅಜ್ಜಿ ಅಜ್ಜಿ ನಾವು ಮೈಸೂರಿಂದ ಬಂದಿದ್ದೀವಿ ಅಜ್ಜಿ. ನಿಮ್ಗೆ ಧ್ವನಿ ಹಾಳಾಗಿದೆಯಲ್ಲ, ಯಾವಾಗಿಂದ ಈ ಸಮಸ್ಯೆ ಬಂದಿರೋದು? ಹೊಗೆ ಸೊಪ್ಪು ತಿಂತೀರಾ ನೀವು? ಯಾವಾಗಿಂದ ಹೊಗೆ ಸೊಪ್ಪು ತಿಂತಿದ್ದೀರಾ? ಏನ್ ಗೊತ್ತಾ, ಈ ಹೊಗೆ ಸೊಪ್ಪೆಲ್ಲ ತಿನ್ಬಾರ್ದು. ಇದರಿಂದಾನೇ ನಿಮ್ಗೆ ಧ್ವನಿ ಹಾಳಾಗಿರೋದು. ನಿಜವಾಗ್ಲೂ ಅಜ್ಜಿ, ಹೊಗೆ ಸೊಪ್ಪು ಬಿಡಿ, ನಿಮ್ ಧ್ವನಿ ಸರಿ ಹೋಗುತ್ತೆ. ಇಲ್ಲ ಅಜ್ಜಿ, ಈ ಸಮಸ್ಯೆ ಗುಳ್ಗೆಯಿಂದ ವಾಸಿಯಾಗುವಂತದ್ದಲ್ಲ. ನೀವು ನಮ್ ಸಂಸ್ಥೆಗೆ ಬನ್ನಿ, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಗೆ. ಅಲ್ಲಿ ನಾವು ಪರೀಕ್ಷೆ ಮಾಡಿ ನಿಮ್ಗೆ ತರಬೇತಿ ಕೊಟ್ಟು ನಿಮ್ ಧ್ವನಿನ ಸರಿ ಮಾಡ್ತೀವಿ, ಆಯ್ತಾ? ಅಜ್ಜಿ, ಬಂದು ಪರೀಕ್ಷೆ ಮಾಡಿಸ್ಕೊಂಡು ತರಬೇತಿ ತಗೊಳ್ಳಿ. ಅಲ್ಲ, ಟೊಣೆಂಡು ಉಡ್ಸ್ಬಿಟ್ಟಿದ್ಯಲ್ಲ, ಇದೊಂದು ಆಡೋಡ್ಲಿ ತರೋ ನಿಮ್ಗೋಸ್ಕರ. ಕರ್ಕೊಂಡೋಗ್ಬಿಡಿ ಅವಳು. ಇಲ್ಲ ಸರ್, ಇವ್ರ ಧ್ವನಿ ಸರಿ ಹೋಗ್ಬೇಕು ಅಂತಂದ್ರೆ ನಮ್ ಸಂಸ್ಥೆಗೆ ಕರ್ಕೊಬಂದು ಪರೀಕ್ಷೆ ಮಾಡಿಸಿ ತರಬೇತಿ ಕೊಡ್ಸಿ, ಖಂಡಿತ ಸರಿ ಹೋಗುತ್ತೆ. ಹಾಳಾಡೋಡ್ಲಿ, ಎಲ್ಲ ಮಾಡಿದೀನಿ, ಇದೊಂದು ಮಾಡ್ಬಿಡ್ತೀನಿ. ಅಜ್ಜಿಗೆ ಬಾ. ನೋಡಿದ್ರಲ್ಲ, ಕೇವಲ ಶೀತ, ಜ್ವರ, ಕೆಮ್ಮು ಅಂತ ಮಾತ್ರ ಕಾಳಜಿ ವಹಿಸ್ಕೊಂಡು ಅಯ್ಯೋ ಆಸ್ಪತ್ರೆಗೆ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕಂತ ನೀವೆಲ್ಲರೂ ಓದ್ತೀರಾ. ಅದೇ
ಸ್ವಲ್ಪ ಶ್ರವಣ ದೋಷ ಇದ್ರೆ, ಮಾತಿನ ತೊಂದರೆ ಇದ್ರೆ, ಬಿಡೋ 1 ವರ್ಷ ತಾನೆ ಮಾತಾಡ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ, 3 ವರ್ಷದ ಮೇಲೆ ಮಾತಾಡ್ತಾನೆ ಬಿಡೋ, ಕೇಳಿಸ್ತಿಲ್ವಾ ಲೋ ಬಿಡೋ ಕೇಳಿಸಲ್ಲ, ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಕೇಳಿಸ್ಕೊಂತಾರೆ ಅಂತ ನೀವು ನಿರ್ಲಕ್ಷಣೆ ಮಾಡಿದ್ರೆ ಕಿವಿ ತೊಂದರೆ ಮತ್ತೆ ಮಾತಿನ ತೊಂದರೆ ಇನ್ನೂ ಜಾಸ್ತಿ ಹಾಕೊಂಡು ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅದಕ್ಕೆ ನಿಮ್ಮ ಹತ್ರದಲ್ಲಿರೋ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ವಾಕ್ ಮತ್ತು ಶ್ರವಣ ತಜ್ಞರು ಇರ್ತಾರೆ, ಅವ್ರ ಹತ್ರ ಹೋದ್ರೆ ಸೂಕ್ತವಾದ ಪರೀಕ್ಷೆ ಮಾಡಿ ಒಂದು ಒಳ್ಳೆ ಪರಿಹಾರ ಕೊಡ್ತಾರೆ. ಹೋಗಿ ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ. ನಿಮ್ಮ ತರಬೇತಿ ತೊಗೊಳೋದು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ನೀವು. ಅದು ತಕ್ಷಣ 5 ದಿನಕ್ಕೆ 1 ವಾರಕ್ಕೆ ಆ ಥರ ವಾಸಿ ಆಗೋಂತಲ್ಲ. ಇದು ಇನ್ನೊಂದ್ 2-3 ತಿಂಗಳು 1 ವರ್ಷ ಗಂಟೆ ಹಿಡಿಯುತ್ತೆ. ತಾಳ್ಮೆ ವಹಿಸಿ ನೀವು ಪರೀಕ್ಷೆ ಮಾಡಿಸಿ ತರಬೇತಿ ಕೊಡಿಸ್ರೆ ನಿಮ್ಮೆಲ್ಲರಿಗೂ ಸಮಸ್ಯೆ ಇರೋ ಕಿವಿ ಮತ್ತೆ ಮಾತಿನ ಸಮಸ್ಯೆ ದೂರ ಆಗುತ್ತೆ. ಈ ಥರ ಹೇಳ್ತಾ ನಮ್ಮ ಒಂದು ಕಿರು ನಾಟಕವನ್ನು ಮುಗಿಸಿದ್ದೇವೆ.